ಸರ್ತಿನೂ ಹೇಳಿದ್ದೀನಿ, ಈ ಸರ್ತಿನೂ ಹೇಳ್ತಿದ್ದೀನಿ, ದಯವಿಟ್ಟು ಆದಷ್ಟು DJ ಬೇಡವೇ ಬೇಡ. ಯಾಕಂದ್ರೆ ಆಲ್ರೆಡಿ ಅದು ಬ್ಯಾನ್ ಆಗಿದೆ. ಆದ್ರೂ ನೀವು ಕದ್ದಿ ಮುಚ್ಚಿ ಹಾಕೊಂಡು ಲಾಸ್ಟ್ ಟೈಮ್ ಎರಡು ಕೇಸ್ ಆಯ್ತು. ಏನಕ್ಕಂಥದ್ದು ಹೇಳಿದೀನಿ. ನಮ್ಮ ಜನಪದ ಕ್ರೀಡೆಗಳಿದಾವೆ, ಡೊಳ್ಳು ಕುಡಿತಾ ಇದ್ದಾರೆ, ವೀರಗಾಸೆ ಇದ್ದಾರೆ, ಕರ್ಸಿ ಅವ್ರಿಗೂ ಒಂದು ಜೀವನ ಆಗುತ್ತೆ. ನೀವು ಆ DJಗೆ ಕಿವಿ ಕಿತ್ತೋಗುತ್ತೆ. ಆ ಡೆಸಿಬಲ್ಸ್ ಕೇಳಿಸ್ಕೊಂಡ್ರೆ ಹಾರ್ಟ್ ವೀಕ್ ಇರೋರ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ವಯಸ್ಸಾದವರು, ಮಕ್ಕಳು, ಹೆಂಗಸರು ಓಡಾಡಕ್ಕಾಗಲ್ಲ. ಅದನ್ನ ತಗೊಂಬಂದು 20,000 ಕೊಟ್ಟು ನೀವು ಅದು ಶಬ್ದ ಮಾಲಿನ್ಯ ಮಾಡೋ ಬದಲು ಅದೇ 20,000ನ ಈ ವೀರಗಾಸೆ ಅವ್ರಿಗೆ, ಡೊಳ್ಳು ಕುಣಿತದವ್ರಿಗೂ ಕೊಟ್ರೆ 1 ವಾರ 15 ದಿವಸ ಜೀವನ ಮಾಡ್ತಾರೆ ಅಲ್ವಾ? ಅದನ್ನೇ ನಂಬ್ಕೊಂಡು ಬದುಕ್ತಿದ್ದಾರೆ ಎಷ್ಟೋ ಜನ. ನಮ್ಮ ಪಟ್ನಾಯಕನಹಳ್ಳಿ ಕ್ರಾಸಿಂಗ್ ಅಲ್ಲೂ ಇದ್ದಾರೆ, ಬೇರೆ ಕಡೆ ಇದ್ದಾರೆ, ಅದೇ ಜೀವನ. ಬೆಂಗಳೂರಿಗೆ ಹೋಗ್ತಾರೆ, ಪಟ್ನಾಯಕನಹಳ್ಳಿ ಕ್ರಾಸಿಂಗ್ ಅವ್ರು ನಾನು ನೋಡಿದ್ದೀನಿ. ಅವ್ರಿಗೆ ಕೊಡಿ, ನಿಮ್ಮ ಹೆಸರು ಹೇಳ್ಕೊಂಡು 3 ಹೊತ್ತು ಊಟ ಮಾಡ್ತಾರೆ. ಸೊ ಹಂಗೂ ಇಲ್ಲ. ನೀವು ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿದ್ರಿ, ಅಲ್ಲಿ ಕೊಟ್ರು ಇಲ್ಲಿ ಕೊಟ್ರು. ನೋಡಪ್ಪ, ನೀವಿರೋದು ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ DJಗೆ ಅನುಮತಿ ಇಲ್ಲ. ನೀವು ಮೈಕ್ ಲೈಸೆನ್ಸ್ ತಗೊಳ್ಳಿ, 2 ಸ್ಪೀಕರ್ ಹಾಕೊಳ್ಳಿ, ಹಾಕಿ. ಅದರಲ್ಲೂ ಹಾಡೇ ಅಲ್ವಾ ಬರೋದು? ನೀವು 10 ಸ್ಪೀಕರ್ ಹಾಕೋದ್ರು ಅದೇ ಹಾಡು, 2 ಸ್ಪೀಕರ್ ಹಾಕೋದ್ರು ಅದೇ ಹಾಡಲ್ವಾ? ಹಾಕೊಳ್ಳಿ, ಆರಾಮಾಗಿ ಮುಗಿಸಿ. ನಾನೇ ಅವಕಾಶ ಕೊಡ್ತೀನಲ್ಲ. 2 ಸ್ಪೀಕರ್ ಹಾಕೊಳ್ಳಿ, ಮುಗಿಸ್ಕೊಳ್ಳಿ ನಿಧಾನ. ಅದು ಬಿಟ್ಟು ನೀವು ಅಲ್ಲಿ ಕೊಟ್ಟರು DJ, ಇಲ್ಲಿ ಕೊಟ್ಟರು ಅಂದಾಗ ತಾವು ದಯವಿಟ್ಟು ಅಲ್ಲೇ ಹೋಗಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ DJ ತರಿಸ್ಕೊಳ್ಳಿ. ನಂದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಇಲ್ಲೇನಾದ್ರೂ ಆದ್ರೆ ನಾವು ನೋಡೋದು, ಯಾರೋ ಬೇರೆಯವ್ರು ಬಂದು, ಬೇರೆ ಸ್ಟೇಷನ್ ಅವ್ರು ಬಂದು ನೋಡೋದಿಲ್ಲ. ಹಂಗಾಗಿ ಮೈಕ್ ಲೈಸೆನ್ಸ್ ತಗೊಳ್ಳಿ, 2 ಸ್ಪೀಕರ್ ಹಾಕೊಳ್ಳಿ, ಮುಗಿಸಿ. ಆಗ್ಬೋದಲ್ಲ? ಇದೊಂದು ದಯವಿಟ್ಟು ಕ್ಲಾರಿಟಿ ಇರಲಿ. ಮತ್ತೆ ನಮಗೆ ನೀವು ಫೋನ್ಗಳು ಮಾಡಿಸೋದು, ನಮಗೆ ಪ್ರೆಷರ್ ಹಾಕ್ಸೋದು ಮಾಡಿದ್ರೆ ನಮಗೂ ಕಷ್ಟ ಆಗುತ್ತೆ. ನಾನು ಯಾವ ಕಾರಣಕ್ಕೂ ಕೊಡೋದಿಲ್ಲ. ಇದೊಂದು ದಯವಿಟ್ಟು ಎಲ್ಲರಿಗೂ ಹೇಳ್ಬಿಡಿ. DJ ಯಾರಿಗೂ ಇಲ್ಲ. ಅವರು DJ ಅವ್ರಿಗೂ ಕರೆದು ಈಗ ಮೀಟಿಂಗ್ ಮಾಡ್ತೀವಿ ನಾವು. ನಮ್ಮ ವ್ಯಾಪ್ತಿಯಲ್ಲಿ ಯಾರು ಸೌಂಡ್ ಸಿಸ್ಟಮ್ ಇಟ್ಟಿದ್ದಾರೆ ಅವ್ರನ್ನೂ ಕರೆದು ಸಹ ನಾವು ಮೀಟಿಂಗ್ ಮಾಡ್ತೀವಿ. ನೀವು ಮೈಕ್ ಲೈಸೆನ್ಸ್ ತೊಗೊಂಡು 2 ಸ್ಪೀಕರ್ ಕಟ್ಕೊಳ್ಳಿ. ಎಷ್ಟೊತ್ತು ಬೇಕಾದ್ರೂ ಮೆರವಣಿಗೆ ಮಾಡಿ. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿ, 6 ಗಂಟೆವರೆಗೂ ಮಾಡಿ, 6 ಗಂಟೆಗೆ ವಿಸರ್ಜನೆ ಮಾಡಿಬಿಡಿ. ಇಷ್ಟು ಮಾಡ್ಬೋದಲ್ವಾ? ಮಳೆಗಾಲ ಇದೆ ಈಗ, ಆಗಸ್ಟ್ ಆದ್ರೂ ಇಷ್ಟೊತ್ತಾದ್ರೂ ಇನ್ನೂ ಮಳೆ ನಿಂತಿಲ್ಲ, ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬೇಗ ಮುಗಿಸಿ. ಮತ್ತು ಪ್ರತಿಯೊಬ್ಬರು ಅಲ್ಲಿ ವಾಲಂಟಿಯರ್ ಇರಬೇಕು ಅಂತ ಹೇಳಿದ್ದೀವಿ. ಎಷ್ಟೊಂದು ಸತಿ ನಾನು ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. ಹೋದ ಸರ್ತಿ ಅಲ್ಲಿ ಪ್ರತಿಯೊಬ್ಬರು ಏನು ಗಣೇಶ ಕೂರಿಸಿದ್ರೆ ಅಲ್ಲಿ ವಾಲಂಟಿಯರ್ ಇರಲೇಬೇಕು. ಮತ್ತು ಅದೇ ರೀತಿ ಈ ವರ್ಷನೂ ಸಹ ಕರೆದಿದ್ದೀವಿ. ಈಗ ಗಣೇಶ ಹಬ್ಬ ಮುಂದೆ ಬಂದಿದೆ, ಅದಾದಮೇಲೆ ಈದ್ ಮಿಲಾದ್ ಬಂದಿರೋದ್ರಿಂದ ನಿಮ್ಮ ಕಡೆಯಿಂದ ಏನಾದರೂ ನಿಮ್ಮ ರಿಕ್ವೈರ್ಮೆಂಟ್ಸ್ ಇದ್ದರೆ, ಏನಾದ್ರು ಸಜೆಷನ್ಸ್ ಇದ್ದರೆ ನಮ್ಗೆ ಹೇಳ್ಬೋದು. ನಮ್ಮದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ನಾವು ಅದನ್ನು ಹೇಳ್ತೀವಿ. ಯಾಕಂದರೆ ನಮಗೆ DG ಆಫೀಸಿಂದ ಕೆಲವೊಂದು ಸರ್ಕ್ಯುಲರ್ಸ್ ಬಂದಿದೆ. ಗೌರಿ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂಗೆ, ಈದ್ ಮಿಲಾದ್ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಒಂದು ಸರ್ಕ್ಯುಲರ್ಸ್ ಇದೆ. ಅದನ್ನು ಹೇಳ್ತೀವಿ ನಾವು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಯಾಕಂದರೆ ಈ ಕಾನೂನಿಗೆ ಗೌರವ ಕೊಡಬೇಕೆಲ್ಲರೂ. ಕಾನೂನು ಅಡಿಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಕಾನೂನು ಗೌರವ ಕೊಡಬೇಕಾಗುತ್ತೆ. ಆ ಕಾನೂನು ಪಾಲನೆ ಮಾಡಬೇಕಾಗುತ್ತೆ. ಈಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಕಾನೂನು ಕೋರ್ಟ್ ನೋಡ್ಕೊಳ್ತಾರೆ, ಪೊಲೀಸರು ನೋಡ್ಕೊಳ್ತಾರೆ ಅಂತಲ್ಲ. ಪ್ರತಿಯೊಬ್ಬ ನಾಗರಿಕನು ಕಾನೂನು ಪಾಲನೆ ಮಾಡಿದ್ರೆ ಯಾವುದೇ ರೀತಿ ಅಹಿತ ಘಟನೆಗಳು ನಡೆಯದಂತೆ ಸುಸೂತ್ರವಾಗಿ, ಶಾಂತಿಯುತವಾಗಿ ನಾವು ಹಬ್ಬ ಹರಿದಿಗಳನ್ನ ಆಚರಣೆ ಮಾಡಿಕೊಂಡು ಮೇಯ್ನು ಗ್ರಾಮದಲ್ಲಿ ಶಾಂತಿಯಿಂದ ನೆಲೆಸಲಿಕ್ಕೆ ಸರಿ ಹೋಗುತ್ತೆ. ಈಗ ನಾವು ಕಾನೂನು ಪಾಲನೆ ಮಾಡದೆ ಏನೋ ಒಂದು ಗಲಾಟೆ ಮಾಡಿಕೊಂಡು, ಕಿರಿಕ್ ಮಾಡಿಕೊಂಡು, ಪ್ರತಿ ದಿವಸ ಜಗಳ ಮಾಡ್ಕೊಂಡಿದ್ರೆ ಊರಲ್ಲಿ ನೆಮ್ಮದಿ ಇರುತ್ತಾ? ಹಾಗಾಗಿ ನಾವು ಇರ್ತಕ್ಕಂಥ ಗ್ರಾಮ ನಮ್ಮದು, ನಾವು ಇರ್ತಕ್ಕಂಥ ಊರು ನಮ್ಮದು. ನಮ್ಮ ಊರು ಶಾಂತಿಯಿಂದ ಇರಬೇಕು ಅಂದರೆ ನಾವು ಕಾನೂನು ಪಾಲನೆ ಮಾಡಿ ಒಳ್ಳೆತನದಲ್ಲಿದ್ದರೆ ಆಗುತ್ತೆ. ಆ ವಿಚಾರಕ್ಕೆ ಕರೆದಿದ್ದೀವಿ. ನೀವೇನು ಈಗ ಗಣೇಶ ಹಬ್ಬದಿದೆ, ಪರ್ಮಿಷನ್ ತೊಗೊಬೇಕು. ಪ್ರತಿ ವರ್ಷದಂತೆ ಈ ವರ್ಷನೂ ಇದೆ. ಈ ಸರ್ತಿ ಸ್ವಲ್ಪ ಜಾಸ್ತಿ ಕಂಡೀಷನ್ಸ್ ಇದೆ ನಿಮಗೆ. ಏನು ನೀವು ಗಣೇಶ ಇಡ್ತಿದ್ದೀರಾ, ಸಂಬಂಧಪಟ್ಟ ಇಲಾಖೆ, ಪೊಲೀಸ್ ಇಲಾಖೆ, ಸ್ಥಳೀಯ ಪಂಚಾಯಿತಿ ಮತ್ತು KEB ಇವ್ರ ಕಡೆಯಿಂದ ನೀವು ಪರ್ಮಿಷನ್ ಕಂಪಲ್ಸರಿ ತೊಗೊಳ್ಲೇಬೇಕು. ನೀವು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ. ಈಗ ನಮ್ಮ ಹತ್ರ ತೊಗೊಂಡು ಅವ್ರ ಹತ್ರ ಹೋಗೋದಿಲ್ಲ. ನೀವು ಪಂಚಾಯಿತಿ ಜಾಗದಲ್ಲಿ ಇಡ್ತೀರಾ ಅಂತಂದರೆ ಸಂಬಂಧಪಟ್ಟ ಪಂಚಾಯಿತಿ ಪರ್ಮಿಷನ್ ತೊಗೋಬೇಕು. ನಾವು ಇಂಥ ಜಾಗದಲ್ಲಿ, ಇಂಥ ರೋಡಲ್ಲಿ ಇಡ್ತಾ ಇದ್ದೀವಿ. ಇಲ್ಲ ನಿಮ್ಮದು ಪ್ರೈವೇಟ್ ಲ್ಯಾಂಡ್ ಆಗಿದ್ರೆ, ಇಲ್ಲ ಯಾರ್ದೋ ಒಂದು ಜಮೀನು ಇರುತ್ತೆ, ಮನೆ ಇರುತ್ತೆ, ನಿಮ್ದಾಗಿದ್ರೆ ತೊಂದರೆ ಇಲ್ಲ. ನೀವೇ ಓನರ್ ಇರ್ತೀರಾ, ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ. ನೀವು ಬೇರೆಯವ್ರ ಜಮೀನಲ್ಲಿ, ಬೇರೆಯವ್ರ ಜಾಗದಲ್ಲಿ ಇಡ್ತಿದ್ದೀವಿ ಅಂದಾಗ ಆ ಸ್ಥಳದ ಮಾಲೀಕರ ಅನುಮತಿ ಪತ್ರ ಬೇಕಾಗುತ್ತೆ. ನಾವು ಈ ಜಾಗದಲ್ಲಿ ಗಣೇಶ ಕೂರಿಸಲಿಕ್ಕೆ ಇವ್ರದ್ದು ಯಾವುದೇ ಅಭ್ಯಂತರ ಇರೋದಿಲ್ಲ ಅಂತ. ಮತ್ತು ಎಲೆಕ್ಟ್ರಿಕ್ದು KB ಅವ್ರದ್ದು ನೀವು ಪರ್ಮಿಷನ್ ತೊಗೊಳ್ಳೇಬೇಕಾಗುತ್ತೆ. ಮತ್ತು ಎಷ್ಟು ದಿವಸ ಇಡ್ತೀರಾ, ಯಾವತ್ತು ವಿಸರ್ಜನೆ ಮಾಡ್ತೀರಾ, ಇದು ನಮಗೆ ಕ್ಲಿಯರ್ ಕಟ್ಟಾಗಿ ಕೊಡಬೇಕು. ಮತ್ತು ರೂಟ್ ಕೊಡಬೇಕು. ಈ ಪಟ್ನಾಯಕನಹಳ್ಳಿ, ಕಾಮಗೊಂಡಳ್ಳೂರು, ಬರಗೂರವರು ನನಗೆ ರೂಟ್ ಕೊಡಬೇಕು, ಯಾವ ರೂಟಲ್ಲಿ ಹೋಗ್ತೀರಾ ಅಂತ. ಬೇರೆಯವ್ರದ್ದೇನು ತೊಂದರೆ ಇಲ್ಲ. ಈ 3 ಜನ ನನಗೆ ಯಾವ ರೂಟಲ್ಲಿ ಮೆರವಣಿಗೆ ಹೋಗ್ತೀರಾ ಮತ್ತು ಯಾವ ದಿವಸ ವಿಸರ್ಜನೆ ಮಾಡ್ತೀರಾ. ಹೋದ ಸರ್ತಿ ನನಗೆ ಪ್ರಾಬ್ಲಮ್ ಆಗಿದ್ದು, ವಿಸರ್ಜನೆ ಮಾಡ್ತೀನಿ ಅಂತ ಇಲ್ಲಿ ಒಂದು ಡೇಟ್ ಕೊಟ್ಟಿದ್ರಿ, ನೀವು ಆ ದಿವಸ ಮಾಡದೆ ಮತ್ತೆ ಬೇರೆ ದಿನಗಳಲ್ಲಿ ವಿಸರ್ಜನೆ ಮಾಡಿದ್ದು ನಮಗೆ ತೊಂದರೆ ಆಗುತ್ತೆ. ಯಾಕಂದರೆ ನನಗೆ 104 ಹಳ್ಳಿ ಇದೆ. ಗಣೇಶ ಎಲ್ಲ ಊರಲ್ಲೂ ಕೂರಿಸ್ತಾರ ಇಲ್ವೋ? ಮುಂಚೆ ಏನಿತ್ತು, ಬರೀ ಒಂದೇ ಗ್ರಾಮದಲ್ಲಿ
ಒಂದು ಕಡೆ ದೇವಸ್ಥಾನದಲ್ಲಿ ಒಂದು ಗಣೇಶ ಕೂರಿಸ್ತಿದ್ರು, ಇಡೀ ಊರವರೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ರು. ಆ ನಂತರ ಒಂದು ದಿವಸ ದೊಡ್ಡದಾಗಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡ್ತಿದ್ರು. ನಂತರ ಇದಕ್ಕೆ ರೋಡ್ಗೆ ಒಂದೊಂದು ಗಣೇಶ ಬಂತು. ಹೀಗೆ ಮನೆಗೆ ಒಂದೊಂದು ಗಣೇಶ ಅಂತ ಬಂದ್ಬಿಟ್ಟಿದೆ. ಒಂದು ಊರಲ್ಲಿ ಒಂದು 5ರಿಂದ 6 ಕಡೆ ಗಣೇಶ ಇಡ್ತಿದ್ರ ನೀವು. ಮಿನಿಮಮ್ ಹೇಳಿದ್ದು, ಮ್ಯಾಕ್ಸಿಮಮ್ ದೊಡ್ಡವರಾದ್ರೆ ಜಾಸ್ತಿ ಇಡ್ತೀರ ನೀವು. 4ರಿಂದ 5 ಕಡೆ ಗಣೇಶ ಇಟ್ಟಾಗ ಅವರೆಲ್ಲರೂ ವಿಸರ್ಜನೆ ಮಾಡ್ಲಿಕ್ಕೆ ಪ್ರತಿಯೊಬ್ಬರಿಗೂ ನಾವು ಡೇಟ್ ಕೊಟ್ಟಿರ್ತೀವಿ, ಟೈಮ್ ಕೊಟ್ಟಿರ್ತೀವಿ. ಈಗ ಇವತ್ತಿನ ದಿವಸ ನಮ್ಮ ಅಂದ್ರೆ ಹಬ್ಬ ಸ್ಟಾರ್ಟ್ ಆದ್ಮೇಲೆ 3 ದಿವಸಕ್ಕೆ ನಮ್ಮಲ್ಲಿ ಒಂದು 50 ಗಣೇಶ ಎಮರ್ಷನ್ ಇದೆ. ಅಂದ್ರೆ 5 ದಿವಸಕ್ಕೆ ಒಂದು 20, ಹಂಗೆ 7 ದಿವಸಕ್ಕೆ 9 ದಿವಸಕ್ಕೆ ಅಂತ ಇಷ್ಟು ಲೆಕ್ಕ ಹಾಕೊಂಡಿರ್ತೀವಿ. ನೀವು 3ನೇ ದಿವಸ ಬಿಡಬೇಕಾಗಿದ್ದಾರೆ, ಅವತ್ತು ಬಿಡದೆ 7 ದಿವಸಕ್ಕೆ 9 ದಿವಸಕ್ಕೆ ಬಿಡ್ತೀವಿ ಅಂದಾಗ ನಮಗೆ ಪೊಲೀಸರು ಕಳಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ತುಂಬಾ ಕಮ್ಮಿ ಪೊಲೀಸ್ ಇದ್ದಾರೆ. ಬೇರೆ ಊರುಗಳವ್ರು ನಮ್ಗೆ ಆಲ್ರೆಡಿ ಲಿಸ್ಟ್ ಕೊಟ್ಟಿರ್ತಾರಲ್ಲ, ಅವ್ರಿಗೆ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಸಡನ್ ಆಗಿ ನೀವು ಬಿಡೋ ದಿವಸ ಬಿಡದೆ ಇನ್ನೊಂದು ದಿವಸ ಬಿಡ್ತೀವಿ ಅಂದಾಗ ನಮಗೆ ಕಷ್ಟ ಆಗುತ್ತೆ. ಪೊಲೀಸ್ ಇಲ್ಲದೆ ವಿಸರ್ಜನೆ ಮಾಡ್ಬೋದಾ? ಮಾಡ್ಬೋದು. ನಿಮ್ಮಲ್ಲಿ ಹೊಂದಾಣಿಕೆ ಇದ್ದು ಏನೂ ತೊಂದರೆ ಇಲ್ಲ, ಏನೂ ಇಲ್ಲ, ನಮ್ಮಲ್ಲಿ ಯಾರು ಕುಡಿಯಲ್ಲ, ಗಲಾಟೆ ಮಾಡಲ್ಲ, ನಾವು ಶಾಂತಿಯುತವಾಗಿ ವಿಸರ್ಜನೆ ಮಾಡ್ತೀವಿ, 6 ಗಂಟೆ ಒಳಗಡೆ ಮಾಡ್ಕೊಬೋದು. ಆಗತ್ತಾ? ಹಂಗೆ ಕುಡಿದಿರ ಯಾರಾದ್ರೂ ವಿಸರ್ಜನೆಗೆ ಬರ್ತಾರಾ? ಕುಡಿದ್ರೇ ಶಕ್ತಿ ಬರೋದು ಕುಣಿಯಕ್ಕೆ ಅಂತ ಎಲ್ಲರಿಗೂ ಹೋಗ್ಬಿಟ್ಟಿದೆ. ಈಗ ಕುಡಿದಿರೆ ಅಲ್ಲಿ ಗಣೇಶ ಹತ್ರ ಕುಣಿಯಕ್ಕಾಗಲ್ಲ. ಕುಡಿದ್ರೆ ಎಷ್ಟು ಅವ್ನಿಗೆ ಕೈ ಆಗ್ಬಿಟ್ಟಿರುತ್ತೆ, ಬಂದು ಅಲ್ಲಿರೋ ತಲಾಟೆ ಮಾತಾಡ್ತಾನೆ. ನೀವು ದೊಡ್ಡವ್ರು ಯಾರಾದ್ರೂ ಇರ್ತೀರಾ, ಹೇಳ್ತೀರಾ ಅವ್ನಿಗೆ, ನಿಮ್ಮ ಮಾತು ಕೇಳ್ತಾನ? ಅದೇ ಒಂದು ಕಾಕಿಯಲ್ಲಿದ್ರೆ ಹೆದರ್ಕೊಳ್ತಾನ? ಆ ಉದ್ದೇಶಕ್ಕೆ ಅಷ್ಟೇ ಪ್ರತಿ ವಿಸರ್ಜನೆಗೂ ನಮ್ಮ ಪೊಲೀಸರನ್ನ ನಾನು ಕಳಿಸ್ಲೇಬೇಕಿದೆ. ನಮ್ಮ ಉಸ್ತುವಾರಿಲೇ ನಡಿಬೇಕಾಗಿರೋದು. ಹಾಗಾಗಿ ಯಾವ ದಿವಸ ನೀವು ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿರ್ತೀರಾ, ದಯವಿಟ್ಟು ಅದೇ ದಿವಸ ಮಾಡಲೇಬೇಕು. ಅದಕ್ಕೆ ಇವಾಗಲೇ ಯೋಚನೆ ಮಾಡಿ, ನೀವು ಇವಾಗಲೇ ಮಾತಾಡ್ಕೊಳ್ಳಿ. ನೀವು ಯಾವತ್ತು ಕೂರಿಸ್ತೀರಾ, ಯಾವತ್ತು ವಿಸರ್ಜನೆ ಮಾಡ್ತೀರಾ ಅದನ್ನು ಕರೆಕ್ಟಾಗಿ ಕೊಡ್ಬೇಕು ನನಗೆ. ಆವತ್ತಿನ ದಿವಸದಲ್ಲಿ ವಿಸರ್ಜನೆ ಮಾಡಬೇಕು. ಸರ್ತಿ ತುಂಬ ಜನ ನನಗೆ ತುಂಬ ಪ್ರಾಬ್ಲಮ್ ಕೊಟ್ರಿ. 6 ಗಂಟೆ ಒಳಗಡೆ ಬಿಡ್ರಿ ಅಂದರೆ 8 ಗಂಟೆ ಮಾಡಿದ್ರಿ, 9 ಗಂಟೆ ಮಾಡಿದ್ರಿ, 10 ಗಂಟೆ ಮಾಡಿದ್ರಿ, ಬರ್ತಾ ಬರ್ತಾ ರಾತ್ರಿ 12 ಗಂಟೆಗೆ ಹೊರಟೋಯ್ತು. ಅದೆಲ್ಲ ನೋಟ್ ಆಗಿದೆ. ಈಗ ನೀವು ಯಾರು ಪರ್ಮಿಷನ್ ತೊಗೊಳಕ್ಕೆ ಬರ್ತಿರಲ್ಲ, ಆ ಫೈಲಲ್ಲಿ ನೀವು ವಿಸರ್ಜನೆ ಮಾಡಿ ಎಷ್ಟೊತ್ತಿಗೆ ಮಾಡಿದ್ದೀರಾ, ಎಲ್ಲೆಲ್ಲಿ ತೊಂದರೆ ಆಯಿತು, ಪ್ರತಿಯೊಂದು ನೋಟ್ ಆಗಿದೆ. ಅವ್ರನ್ನ ಸಪ್ರೇಟಾಗಿ ನಾವು ಮಾತಾಡಿಸ್ತೀವಿ. ಈಗ ಎಲ್ಲರ ಮುಂದೆ ಬೇಡ, ನೀವು ಪರ್ಮಿಷನ್ ಬಂದಾಗ ಮಾತಾಡಿಸ್ತೀವಿ. ಏನಂತೆ ಬೆಳಗ್ಗೆ 10 ಗಂಟೆಗೆ ಶುರು ಮಾಡಿ ಎಷ್ಟು ಬೇಕು ಕುಣಿರಿ, 6 ಗಂಟೆ ಒಳಗಡೆ ಬಿಡಿ, ಕತ್ಲಾಗೋದ್ರೊಳಗಡೆ ಬಿಡಿ. ಆ ಲೈಟ್ ವ್ಯವಸ್ಥೆ ಇರೋದಿಲ್ಲ, ಹೋಗೋದಕ್ಕೆ ದಾರಿ ಹೆಂಗಿದೆ ಗೊತ್ತಾಗೋದಿಲ್ಲ. ಅದ್ಯಾವುದು ಊರು ಹೋದ್ವಲ್ಲ, ಫುಲ್ಲು ಕೆರೆ ಒಳಗಡೆಗಿತ್ತು, ಫುಲ್ ಕತ್ಲಿತ್ತು. ಆ ಸ್ಕೂಲ್ ಹತ್ರ ಎಲ್ಲ ಹಾಕ್ಕೊಂಡಿದ್ವಿ ನಾವು ಗಾಡಿನ. ಒಳಕ್ಕೆ ಹೋದ್ರು ಬೆಳಿಗ್ಗೆ ಇಲ್ಲ, ಹೆಂಗೆ ಹೋಗ್ತಿರಪ್ಪ ಅದರಲ್ಲಿ? ಈಗ ನಾನು ನೋಡ್ದಂಗೆ ಶಿರಾದಲ್ಲಿ ಜಾಸ್ತಿ ಹಾವು ಮತ್ತು ಅದು ಚೇಳೆನೋ ಕಡಿತದಿಂದ ಸಾವಾಗಿರೋದೇ ಜಾಸ್ತಿ ಇದೆ. ಮಳೆಗಾಲ ಇದೆ, ಎಲ್ಲ ವಿಷ ಕೀಟಗಳು ರೋಡ್ ಮೇಲೆ ಇರ್ತವೆ. ನಿಮ್ಮ ಜೀವಕ್ಕೂ ಅಪಾಯ ಅಲ್ವಾ? ಒಂದು ದಿವಸ ನಾವು ಎಂಜಾಯ್ ಮಾಡೋಕೆ ಹೋಗಿ, ಒಂದು ದಿವಸ ಖುಷಿ ಪಡೋಕೆ ಹೋಗಿ ಇರ್ತಕ್ಕಂಥ ಸುಂದರವಾದ ಜೀವನ ಕಳ್ಕೊಳ್ಳೋದು ಎಷ್ಟು ಸರಿ ಹೇಳಿ? ಎಷ್ಟೊಂದು ಆಗಿದೆ, ನಮ್ಮಲ್ಲಿ ಯಾವುದಾಗಿಲ್ಲ. ಲಾಸ್ಟ್ ಟೈಮು ನೋಡಿದ್ರಿ, ಎಷ್ಟೋ ಕಡೆ ವಿಸರ್ಜನೆ ಟೈಮಲ್ಲಿ ಮುಳುಗಿ ಸತ್ತಿರೋದು ನೋಡಿದ್ರಿ. ಗಲಾಟೆ ಟೈಮಲ್ಲಿ ಅವ್ನು ಯಾರೋ ಟ್ಯಾಕ್ಟ್ರಿಂದ ಹಿಂಗೆ ಉಲ್ಟಾ ಜಂಪ್ ಮಾಡಕ್ಕೆ ಹೋದ, ತಲೆ ಮುರಿದೋಯ್ತು. ನೋಡಿದ್ರ ವಿಡಿಯೋ ಲಾಸ್ಟ್ ಇಯರು ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತು. ಮೆರವಣಿಗೆ ಬರ್ತಾ ಇದೆ, ಟ್ಯಾಕ್ಟ್ರ್ ಮುಂದೆ ನಿಂತ್ಕೊಂಡು ಅದು ಏನೋ ಫ್ಲಿಪ್ ಅಂತಾರಲ್ಲ ಮಾಡಕ್ಕೆ ಹೋದ, ಬಿದ್ದು ತಲೆ ಇದೇ ಮುರಿದೋಯ್ತು. ಏನಕ್ಕೆ? ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ, ಮನೆಗಿರ್ತಕ್ಕಂಥ ಆಧಾರ ನೀವೇ ಹೊರಟೋದ್ರೆ ಆ ತಂದೆ ತಾಯಿನ ಇರ್ತಕ್ಕಂಥ ಹೆಣ್ಮಕ್ಳು ನೋಡ್ಕೊಳ್ಳೋರು ಯಾರು? ಬನ್ನಿ, ಕುಣಿರಿ, ಎಂಜಾಯ್ ಮಾಡಿ, ಏನು ಬೇಕು ಮಾಡಿ. ನಿಮ್ಮ ಜೀವನನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಹುಡುಗರುಗಳು ನೀವು ಏನು ಅವ್ನು ಕುಣಿತಾನೆ ಇವ್ರು ಕುಣಿತಾನೆ, ಆಯ್ತು ಕುಣಿರಿ, ಬಟ್ ನಮ್ಮ ಲಿಮಿಟಲ್ಲಿ ನಾವು ಇರಬೇಕಲ್ವಾ? ಬೆಳಕಿದ್ದಾಗ ವಿಸರ್ಜನೆ ಮಾಡ್ತೀರಾ ಅಂದರೆ ಎಲ್ರಿ ಕಣ್ಣಿಗೂ ಕಾಣುತ್ತೆ. ಒಂದ್ ವೇಳೆ ಯಾರೋ ಒಬ್ಬ ಏನೋ ಅಕಸ್ಮಾತ್ತಾಗಿ ಇಳಿದ ಮುಳುಗ್ತಿದ್ದಾನೆ ಅಂದ್ರೆ ಅವನನ್ನ ಕಾಪಾಡ್ಲಿಕ್ಕೆ ಯಾರೋ ಈಜ್ ಬರೋರು ನಾವು ಇಳಿಸ್ಬೋದು. ಕತ್ಲಲ್ಲಿ ಗೊತ್ತಾಗೋದಿಲ್ಲ. ನೀವು ಬರೀ ಎಲ್ಲ ಗಣೇಶನೇ ನೋಡ್ತಿರ್ತೀರಿ, ಅಕ್ಕಪಕ್ಕ ಯಾರು ಇಳಿದಿದ್ದಾರೆ ಯಾರು ಮುಳುಗಿದ್ದಾರೆ ಗೊತ್ತೇ ಆಗಲ್ಲ. ಮತ್ತೆ ಮಕ್ಕಳನ್ನ ಆದಷ್ಟು ದೂರ ಇಡಿ. ನಮ್ಮ ಪೊಲೀಸರು ಇದ್ದೇ ಇರ್ತಾರೆ, ನಾವು ಹೇಳಿರ್ತೀವಿ. ಅದ್ರ ಜೊತೆ ನೀವೇನು ಗಣೇಶ ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ, ನಿಮ್ದು ಸಹ ಅದು ಆದ್ಯ ಕರ್ತವ್ಯ ಆಗಿರುತ್ತೆ. ಮತ್ತೆ ಯಾರಾದರೂ ನೀವು ಆರ್ಕೆಸ್ಟ್ರಾ ಮಾಡಿಸೋರು ಮುಂಚೆನೇ ಹೇಳ್ಬೇಕು ನನಗೆ. 2 ಡೇಸ್ ಮುಂಚೆ ಹೇಳ್ಬೇಕು ನೀವು ಆರ್ಕೆಸ್ಟ್ರಾ ಮಾಡಿಸೋರು. ಈಗ ಕೆಲವು ಕಡೆ ಏನಾಗುತ್ತೆ, ಸಡನ್ ಆಗಿ ಫಿಕ್ಸ್ ಆಗ್ಬಿಡುತ್ತೆ. ಸಡನ್ ಆಗಿ ಹೆಂಗೆ ಫಿಕ್ಸ್ ಆಗುತ್ತೆ? ನೀವೆಲ್ಲ ಮಾತಾಡ್ಕೊಂಡು ಅವ್ರಿಗೆ ಅಡ್ವಾನ್ಸ್ ಮಾಡಿ ಅವರು ಡೇಟ್ ಕೊಡ್ಬೇಕು. ಯಾಕಂದ್ರೆ ಇದು ಸೀಸನ್ ಅವ್ರಿಗೆ, ಆರ್ಕೆಸ್ಟ್ರಾದವ್ರಿಗೆ. ಯಾರು ಫ್ರೀಯಾಗಿ ಇರೋದಿಲ್ಲ, ನೀವು ಕರೆದ ತಕ್ಷಣ ಬರಲ್ಲ. ಸಡನ್ ಆಗಿ ಫಿಕ್ಸ್ ಆಯ್ತು ಅನ್ನೋಕ್ಕೆ ನೀವೆಲ್ಲ ಮುಂಚೆನೇ ಮಾತಾಡ್ಕೊಂಡಿರ್ತಾರೆ. ನಮಗೆ ಮುಂಚೆನೇ ಮಾಹಿತಿ ಕೊಡಿ. ಆರ್ಕೆಸ್ಟ್ರಾ ಮಾಡೋರು ಮುಂಚೆನೇ ಮಾಹಿತಿ ಕೊಡ್ಬೇಕು ನಮಗೆ. ಮತ್ತೆ KEBಯಿಂದ ಪರ್ಮಿಷನ್ ತಗೊಂಡು ಹಾಕೋವಾಗೂ ಸಹ ನೀವು ನೋಡ್ಕೊಂಡು ಹಾಕಬೇಕು. ಎಲೆಕ್ಟ್ರಿಕ್ ಶಾಕು, ಎಲೆಕ್ಟ್ರಿಕ್ ಡೆತ್ತು ತುಂಬ ಆಗ್ತಾ ಇದೆ. ಯಾರೋ ಒಬ್ಬನ ಕರೆದು ಒಂದು ವೈರ್ ಹಾಕಿ ಎಳ್ಕೊಂಡು ಇಲ್ಲಿಗಾಲಾಗಿ ದಯವಿಟ್ಟು ತೊಗೊಬೇಡಿ. ಅದು ನಿಮ್ಮ ಜೀವಕ್ಕೂ ತೊಂದರೆ, ನಿಮ್ಮನ್ನು ನಂಬ್ಕೊಂಡು ಅಲ್ಲಿ ಇರ್ತಕ್ಕಂಥ ನಿಮ್ಮ ಹುಡುಗರುಗಳಿಗೂ ತೊಂದರೆ. ಅದನ್ನೇ ನಾನು ಅದಕ್ಕೆ ಈ ಸರ್ತಿ ಫೋನ್ ಮಾಡಿದ್ರಿಗೂ ಸಹ ನಾನು ಅದನ್ನೇ ಹೇಳಿದ್ದೆ. ಇವನ್ ನನಗೆ ದೊಡ್ಡ ಮಟ್ಟದಿಂದನೇ ಫೋನ್ ಮಾಡಿಸಿದ್ರು. ನಾನು ಹೇಳಿದೆ, ಸರ್ ಈಗ ನಾನು ಗಣೇಶ್ ಇದು ಕೃಷ್ಣಾಗೇನಾದರೂ ನಾನು ಕೊಟ್ಟರೆ
ನೆಕ್ಸ್ಟ್ ಗಣೇಶ ಹಬ್ಬ ಬರ್ತಾ ಇದೆ, ನಮ್ಗೆ ಆಗೋದಿಲ್ಲ, ತೊಂದರೆ ಆಗುತ್ತೆ, ಅದರಿಂದ ಯಾರಿಗೂ ಕೊಡೋದಿಲ್ಲ ಅಂತ. ಬಟ್ ಹೇಳದ್ನಲ್ಲ, ಹೋದ್ ಸರ್ತಿನೂ ಕದ್ದು ಮುಚ್ಚಿ ಕೆಲವೊಂದು ಹಾಕೊಂಡ್ರು ನಾವು ಬಂದು ಕೇಸ್ ಮಾಡಿದ್ದುಂಟು, ಅಲ್ಲಿವರೆಗೂ ಹೋಗೋದು ಬೇಡ ಅಂತ. ಫೋನ್ ಮಾಡಿದ ಪ್ರತಿಯೊಬ್ಬರಿಗೂ ನಾವು DJ ಕೊಡಲ್ಲ ಅಂತಾನೆ ಹೇಳಿದೀವಿ. ಬಟ್ ಕಾಣದೇ ಇರಂಗೆ ಯಾರಾದರೂ ಹಾಕ್ಕೊಂಡಿದ್ರೆ ಅದು ಹೇಳದ್ನಲ್ಲ, ಲಾಸ್ಟ್ ಟೈಮ್ ಕೇಸ್ ಆಗಿದೆ, ಈ ಸರ್ತಿನೂ ಆಗುತ್ತೆ. ಈಗ ಕೃಷ್ಣ ಜನ್ಮಾಷ್ಟಮಿದು ಅಷ್ಟೇ, ಮುಂಚೆ ಏನಾಗ್ತಿತ್ತು ಗೊತ್ತಾಗ್ತಿರ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ತುಂಬ ಇದಿದೆ ನಮ್ಮಲ್ಲಿ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತಾನೆ ಇದೆ, ತಿಳ್ಕೊಳ್ಳಿ ಪ್ರತಿಯೊಬ್ಬರು. ಡಿಸ್ಟಿಕ್ ಲೆವೆಲಲ್ಲಿ ಮತ್ತು ಸ್ಟೇಷನ್ ಲೆವೆಲಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತಾನೆ ಇದೆ. ನಾವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು, ಟೆಲಿಗ್ರಾಮು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಮ್ಮವರು ಎಲ್ಲರೂ ಅಬ್ಸರ್ವ್ ಮಾಡ್ತಿದ್ದೀವಿ. ಅಬ್ಸರ್ವ್ ಮಾಡಿ ಯಾವ್ದಾದ್ರು ಅನ್ವಾಂಟೆಡ್ ಪೋಸ್ಟ್ ಏನಾದ್ರು ನೀವು ಹಾಕಿದ್ರೆ ಅದ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ. ಈಗ ಹೇಳಿದ್ರಲ್ಲ, DJ ಹಾಕಿದ್ದು ಯಾವ್ದಾದ್ರು ಊರ್ದು ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀರಾ, ನಮ್ಗದು ಬಂತು ಅಂದರೆ ನಾವು ಖಂಡಿತ ಕೇಸ್ ಮಾಡ್ತೀವಿ. ಈಗ ರೀಸೆಂಟಾಗಿ ಶಿರಾ ಟೌನಲ್ಲಿ ಒಂದು 28ಕ್ಕೆ ಗೌರಿ ಗಣೇಶ ಹಬ್ಬ ಇದೆ, ಮತ್ತು ಮುಂದಿನ ತಿಂಗಳು 5ನೇ ತಾರೀಕಿಗೆ ಈದ್ ಮಿಲಾದ್ ಇದೆ. ಪ್ರತಿ ಸರ್ತಿ ನಮ್ಮ ಯುಗಾದಿ ಟೈಮಲ್ಲಿ ರಂಜಾನ್ ಬರುತ್ತೆ, ಗಣೇಶ ಟೈಮಲ್ಲಿ ಇವ್ರು ಬರುತ್ತೆ. ಸೊ ನಾವಿಬ್ಬರು ಸೇರ್ಕೊಂಡು ಮಾಡ್ತಕ್ಕಂಥ ಹಬ್ಬ ಇದು. ನಮ್ಮ ಹಬ್ಬದಲ್ಲಿ ಅವ್ರು ಭಾಗವಹಿಸ್ತಾರೆ, ಅವ್ರ ಹಬ್ಬದಲ್ಲಿ ನಾವು ಭಾಗವಹಿಸೋಣ. ಹಾಗಾಗಿ ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಒಂದು ಶಾಂತಿ ಸಭೆ ಕರೆದಿದ್ದೀವಿ. ಶಾಂತಿ ಸಭೆ ಅಂದರೆ ಏನು, ಎಲ್ಲ ಪ್ರತಿ ವರ್ಷ ಏನು ಜೋರು ಗಲಾಟೆ ಮಾಡ್ಕೊಂಡು ಹಬ್ಬ ಮಾಡ್ತಾರ, ಶಾಂತಿ ಸಭೆ ಮಾಡೋಕ್ಕೆ ಅಂತ ಕೇಳ್ಬೋದು. ಗಲಾಟೆ ಮಾಡೋರ್ಗೆ ಮಾಡಬೇಕು ಅಂತೇನಿಲ್ಲ. ಏನಾಗುತ್ತೆ, ಎಲ್ಲ ಒಂದೊಂದು ಹಳ್ಳಿಯವ್ರು ಇರ್ತೀರಾ, ಒಂದು ಕಡೆ ನೀವು ಸೇರಕ್ಕೆ ಇದು ವೇದಿಕೆ ಆಗುತ್ತೆ. ಶಾಂತಿ ಸಭೆ ಅಂದರೆ ಎಲ್ಲ ಹಳ್ಳಿಲೂ ಎಲ್ಲ ಮತ ಬಾಂಧವದವರು ಸೇರಿಕೊಂಡು ಅವ್ರವ್ರ ಮತಕ್ಕೆ ಸಂಬಂಧಪಟ್ಟಂತೆ ಹಬ್ಬಗಳು ಮಾಡ್ಕೊಳ್ಳಿಕ್ಕೆ, ಪೀಸಾಗಿ ಹೋಗ್ಲಿಕ್ಕೆ, ಅವ್ರಿಗೆ ಅನುವು ಮಾಡಿಕೊಡ್ಲಿಕ್ಕೆ. ಈಗ ಗಣೇಶ ಹಬ್ಬದಲ್ಲಿ ನೀವು ಮೆರವಣಿಗೆಗಳು ಹೋಗ್ತೀರಾ, ಎಲ್ಲ ಊರಲ್ಲೆಲ್ಲ ಓಡಾಡ್ತೀರಾ. ಅವರು ಈದ್ ಮಿಲಾದಲ್ಲಿ ಮೆರವಣಿಗೆ ಹೋಗ್ತಾರೆ, ಊರಲ್ಲಿ ಎಲ್ಲ ಬೀದಿಗಳಲ್ಲೂ ಮೆರವಣಿಗೆ ಮಾಡ್ತಾರೆ. ಸೊ ಅವ್ರಿಗೆ ನಾವು ಸಹಕಾರ ಕೊಡಬೇಕು, ನಮ್ಗೆ ಅವ್ರ ಸಹಕಾರ ಕೊಡಬೇಕು. ಒಂದು ಬಾಂಧವ್ಯ ರೀತಿಯಲ್ಲಿ ಹಬ್ಬಗಳನ್ನ ಆಚರಿಸ್ಕೊಂಡು ಹೋಗ್ಬೇಕು ಅಂತ ತಿಳಿ ಹೇಳಲಿಕ್ಕೆ ಅಷ್ಟೇ ಕರೆದಿರೋದು. ಕೇಳ್ಬೋದು, ಗೊತ್ತಿಲ್ವಾ ನಮಗೆ, ನಾವು ಎಷ್ಟು ಹಬ್ಬ ಮಾಡಿಲ್ಲ ಮಾಡ್ತೀವಿ ಅಂತ. ಆದರೂ ಸಹ ಅದು ಕೆಲವೊಂದು ರೂಢಿಗತ ನಿಯಮಗಳಂತೇನಿರ್ತವೆ ಅದನ್ನು ಪಾಲನೆ ಮಾಡ್ಕೊಂಡು ಬರಲೇಬೇಕು.